ಬಳ್ಳಾರಿ ಶಾಸಕರ ಮನೆ ಮೇಲೆ ಕೂಡ ನಾರಾ ಭರತ್ ರೆಡ್ಡಿ, ಡಾಕ್ಟರ್ ಶ್ರೀನಿವಾಸ್, ಅದೇ ರೀತಿ ಕಂಪ್ಲಿ ಗಣೇಶ್ ಮನೆ ಮೇಲೆ ಕೂಡ ದಾಳಿ ಆಗಿದೆ. ಎಲ್ಲರೂ ಕೂಡ ಇವರು ಅಲಿಬಾಬಾ ಚಾಲೀಸ್ ಚೋರ್ ಇದ್ದಂತೆ. ಇವರೆಲ್ಲರೂ ಕೂಡ ಈ ಸತ್ಯ ಹೇಳ್ಬೇಕಂದ್ರೆ ಇವರೆಲ್ಲರೂ ಕೂಡ ಅಲಿಬಾಬಾ ಚಾಲೀಸ್ ಚೋರ್. ಇವ್ರು ನೋಡಿದ್ರಲ್ಲ ಮಾತಾಡೋದು ನೋಡ್ರಿ, ಹಂಗ ಮಾತಾಡ್ತಾರ, ಎಷ್ಟು ಧರ್ಮದ ಮಾತಾಡ್ತಾರ, ಎಷ್ಟು ಅಂತ ಹೇಳಿದ್ರೆ ನಾವು ಅಬ್ಬಾಬಾಬಾ ನಾವು ಭಾಳ ಸಂಪನ್ನರಂತ ರೀತಿಯಲ್ಲಿ ಮಾತಾಡ್ತಾರೆ. ಪರಿಸ್ಥಿತಿ ನೋಡಿ ಇವತ್ತು ಈ ಹಣವನ್ನು ತಗೊಂಡು ರಾಜಕಾರಣ ಮಾಡಿದಂಥವ್ರು MLA ಆದಂಥವ್ರು. ಏನು ರಾಮ್ಲೋರ್ನ ಸೋಲಿಸ್ಬೇಕು, ರಾಮ್ಲೋರ್ನ ರಾಜಕೀಯ ಅಂತ ಮಾಡ್ಬೇಕನ್ನಂಥ ಪ್ರಯತ್ನದಲ್ಲಿ ಅವ್ರು ಬೇರೆ ರೀತಿಯಲ್ಲಿ ಹಣ ತೊಗೊಂಬಂದು ಸುರಿದು ನಮ್ಮ ಮೇಲೆ ಗೆದ್ದರಾಗಲಿ, ಜನರಿಂದ ಅವ್ರು ಗೆದ್ದಿಲ್ಲ ರೀ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಇಡೀ ದಾಳಿಯಾದ ದಿನವೇ ಜನಾರ್ದನ್ ರೆಡ್ಡಿ ಅವರ ಶಿಕ್ಷೆಗೆ ತೆಲಂಗಾಣ ಹೈಕೋರ್ಟ್ ತಡೆ ಕೊಟ್ಟಿರುವಂಥದ್ದು ಅಲ್ಲ. ಅದು ಇದು ಕಾನೂನು ಪ್ರಕಾರ ಅವ್ರಿಗೆ ಎಲ್ಲೋ ಒಂದು ಕಡೆ ಶಿಕ್ಷೆ ಆಗಿತ್ತು. ಶಿಕ್ಷೆ ಆದ ನಂತರ ಪುನಃ ಅವರು ಹೈಕೋರ್ಟಿಗೆ ಹೋಗಿ, ಮುಂದಿನ ಹೈಕೋರ್ಟಿಗೆ ಹೋಗಿ ಅಲ್ಲಿ ಪುನಃ ಅವ್ರನ್ನ ಅಲ್ಲಿದ್ದಂಥ ಸ್ಟೇ ಕೊಟ್ಟಂಥ ಆರ್ಡರ್ ಸ್ಟೇ ತೊಗೊಂಡು ಬೇಲ್ ತೊಗೊಂಡು ಬಂದಾರ. ಹಂಗಾಗಿ ಇವತ್ತು ಇದ್ದಿದ್ದ ಪ್ರಕ್ರಿಯೆ ಕಾನೂನು ಪ್ರಕಾರ ಅವ್ರು ಏನು ಆಗಬೇಕಾಯ್ತು ಅದಾಗಿದೆ. ಇದಿಷ್ಟು ಮಾಜಿ ಸಚಿವ ಬಿ ಶ್ರೀರಾಮುಲು ಮಂತ್ರಿಗಳು. ಕ್ಯಾಮ್ರಾಮನ್ ವಿನೋದ್ ಜೊತೆ ಕಿರಣ್, 12 ಟಿವಿ 9 ಬೆಂಗಳೂರು.